ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭೋರು ಭಯೇ ರಘುನಂದನ ಹಿ ಜೋ ಮುನಿ ಆಯಸು ದೀನ್ಹ ಶ್ರದ್ಧಾ ಭಗತಿ ಸಮೇತ ಪ್ರಭು ಸೋ ಸಬು ಸಾದರು ಕೀನ್ಹ करी पितु क्रिया बेद जसी बरनी भे पुनीत पातक तम तरनी जासु नाम पावक अघ तूला सुमिरत सकल सुमंगल मूला शुद्ध सो भयवु साधु सम्मत अस तीरथ आवाहन सुरसरि जस शुद्ध भये दुई बासर बीते बोले गुरुसन राम पीरीते नाथ लोग सब निपट दुखारी कंद मूल फल अंबु आहारी सानुज भरतु सचिव सब माता देखी मोही पल जिमि जुग जाता सब समेत पुर धारिय पाऊं आप इहाँ अमरावती रावूं बहुत कहेवु सब खियवु डिठाई ಉಚಿತ ಹೋಯಿ ತಸ್ ಕರಿಯ ಗೋಸಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ತಂದೆಯ ಸಾವಿನ ವಿಷಯವನ್ನ ತಿಳಿದು ತುಂಬ ದುಃಖಿತನಾಗಿ ಆ ದಿನ ನಿರ್ಜಲ ಉಪವಾಸವನ್ನು ಮಾಡ್ತಾನೆ. ವಸಿಷ್ಠರು ಎಷ್ಟೋ ಹೇಳ್ತಾರೆ ಬೇಡಪ್ಪ ಅಂತ, ಯಾರೂ ಕೂಡ ನೀರನ್ನು ಸಹ ಕುಡಿಲಿಲ್ಲ. ಮರುದಿನ ಬೆಳಗ್ಗೆ ಮುನಿ ವಸಿಷ್ಠರ ಅಪ್ಪಣೆಯಂತೆ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಎಲ್ಲ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಣೆ ಮಾಡ್ತಾನೆ. ಶ್ರೀರಾಮಚಂದ್ರ ವೇದಾದಿಗಳಲ್ಲಿ ಹೇಳಿರೋ ಹಾಗೆ, ಅಂದರೆ ವೇದಗಳಲ್ಲಿ ಹೇಳಿರ್ತಾರಲ್ವ ತಂದೆ ಸತ್ತಾಗ ಏನೇನೆಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತಂದ್ಬಿಟ್ಟು, ಆ ರೀತಿ ತಂದೆಯ ಉತ್ತರ ಕ್ರಿಯಾಕರ್ಮಗಳನ್ನೆಲ್ಲ ಅವನು ಆಚರಿಸ್ತಾನೆ. ಪಾಪಗಳು ಅನ್ನುವಂತಹ ನಿಬಿಡವಾದ ಅಂಧಕಾರಕ್ಕೆ ಸೂರ್ಯನಂತಿರುವಂತಹ ಶ್ರೀರಾಮಚಂದ್ರ ಪವಿತ್ರನಾಗ್ತಾನೆ. ನೋಡಿ, ಇಲ್ಲಿ ತುಳಸಿದಾಸರು ಒಂದು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಕೂಡ ತಿಳ್ಕೊಬೋದು. ಯಾಕೆ ಅಂತಂದರೆ, ಪಾಪಗಳು ಅನ್ನುವಂಥ ಅಂಧಕಾರಕ್ಕೆ ಸೂರ್ಯನಾಗಿರುವಂಥವನು ಶ್ರೀರಾಮಚಂದ್ರ. ಅಂದರೆ ಏನೇನಿದೆಯೋ ಎಲ್ಲದಕ್ಕೂ ಸೂರ್ಯ ಅವನೇ ಜ್ಞಾನ. ಆದರೆ ವೇದಗಳಲ್ಲಿ ಏನು ಹೇಳಿದಾರೋ ಆ ಕಾರ್ಯಗಳು ಇವನು ಮಾಡಿ ಇವನಿವಾಗ ಪವಿತ್ರನಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನೇ ಪವಿತ್ರತೆಯ ಒಂದು ಮೂರ್ತಿ. ಅವನು ಪವಿತ್ರತೆ ಆಗೋದುಂಟ? ಅವನೇ ಪವಿತ್ರತೆ ಅಂದಮೇಲೆ ಅವನು ಪವಿತ್ರತೆ ಆಗಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ಆದರೂ ಕೂಡ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಅವತಾರವನ್ನು ತಗೊಂಡಿದ್ದಾನೆ, ಆ ಕಾರ್ಯಗಳನ್ನು ಮಾಡಬೇಕು ಅಂತ ಗುರು ಅಪ್ಪಣೆ ಆದಮೇಲೆ ಅದನ್ನೆಲ್ಲ ಅವನು ಚಾಚು ತಪ್ಪದೆ ಮಾಡ್ತಾ ಇದ್ದಾನೆ. ನಾನು ಯಾಕೆ ಮಾಡಬೇಕು, ನಾನೇ ಎಲ್ಲ, ನನಗೆಲ್ಲ ಗೊತ್ತಿದೆ, ನಾನು ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವನು. ಏನು ಹಿರಿಯರು ಹೇಳ್ತಾರೋ, ತಂದೆ ಏನು ಹೇಳ್ತಾರೋ, ತಾಯಿ ಏನು ಹೇಳ್ತಾರೋ, ಗುರುಗಳು ಏನು ಹೇಳ್ತಾರೋ, ಹಿರಿಯರು ಏನು ಹೇಳ್ತಾರೋ ಎಲ್ಲವನ್ನ ಚಾಚು ತಪ್ಪದೆ ಒಬ್ಬ ಮನುಷ್ಯನಾಗಿ ಹೇಗೆ ನಿರ್ವಹಣೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪಾಪಗಳು ಅನ್ನುವಂಥ ಒಂದು ಅಂಧಕಾರಕ್ಕೆ ಸೂರ್ಯನಾಗಿರುವಂಥ ಶ್ರೀರಾಮಚಂದ್ರ ಈಗ ಪವಿತ್ರನಾಗ್ತಾನೆ. ಯಾರ ನಾಮಸ್ಮರಣೆ ಮಾಡಿದ ತಕ್ಷಣ ಪಾಪರೂಪಿ ಹತ್ತಿ ಅನ್ನೋದು, ಹತ್ತಿಗೆ ಬೆಂಕಿಯೋ ಅಂದರೆ ಅರ್ಥ ಏನು, ಈಗ ಹತ್ತಿಗೆ ಸ್ವಲ್ಪ ಬೆಂಕಿ ತಗಲಿದ್ರೆ ಸಾಕು, ಭಗ್ ಅಂತ ಅದು ಹತ್ಕೊಂಡ್ಬಿಡುತ್ತೆ. ಅಂದರೆ ಆ ರಾಮನಾಮ ಇದೆಯಲ್ಲ ಅದನ್ನು ಸ್ಮರಿಸ್ಕೊಂಡ್ರೆ ಸಾಕು, ಪಾಪಗಳೇ ಬೆಂಕಿ ಹೊತ್ಕೊಂಡು ಹುರಿದೋಗುತ್ತೆ. ಅಂದರೆ ಪಾಪಗಳು ಹತ್ತಿ ಇದ್ದಾಗೆ, ಆ ರಾಮ ಸ್ಮರಣೆ ಅನ್ನೋದೇ ಬೆಂಕಿ ಇದ್ದಾಗೆ ಆ ರೀತಿ ಹತ್ಕೊಂಡು ಹುರಿದೋಗುತ್ತೆ. ಅಂತ ಸಮಸ್ತ ಸನ್ಮಂಗಳಗಳಿಗೆ ನಿಲಯನಾಗಿರುವಂಥವನು, ಆಲಯನಾಗಿರುವಂಥವನು, ಅಂತಹ ಶುದ್ಧ ಬುದ್ಧ ಸ್ವರೂಪನಾದಂತಹ ಶ್ರೀರಾಮಚಂದ್ರ ಈಗ ಪರಿಶುದ್ಧನಾದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನ ನಾಮ ತಗೊಂಡ್ರೇ ನಾವು ಪರಿಶುದ್ಧವಾಗ್ತೀವಿ ಅಂತ ಅವನು ಏನು ಪರಿಶುದ್ಧ ಆಗಬೇಕು. ಆದರೂ ಕೂಡ ಇಲ್ಲಿ ನಿಯಮ, ಗುರುಗಳು ಹೇಳಿದಂತಹ ಒಂದು ಆಜ್ಞೆ, ಅದರ ಪ್ರಕಾರ ಅವನು ನಡ್ಕೊಳ್ತಾನೆ. ಅವನು ಶುದ್ಧನಾಗೋದಂದರೆ ತೀರ್ಥಗಳ ಆವಾಹನೆಯಿಂದ ಗಂಗೆಯು ಶುದ್ಧವಾದಂತೆ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ತುಳಸಿದಾಸರು ಇದೆಲ್ಲ ಮಾಡುವ ನೆಸೆಸಿಟಿ ಇಲ್ಲ, ಆದರೂ ಕೂಡ ಮಾಡ್ತಾ ಇದ್ದಾನೆ ಶ್ರೀರಾಮಚಂದ್ರ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ನೋಡಿ, ಅವನು ಶುದ್ಧನಾಗೋದು ಅಂತಂದರೆ ಹೇಗಿದೆ ಅಂತಂದರೆ, ಅದಕ್ಕೆ ಎಕ್ಸಾಂಪಲ್ಲು
ತೀರ್ಥಗಳಿದೆಯಲ್ಲ ಅವರ ಆವಾಹನೆಯಿಂದ ಗಂಗೆ ಶುದ್ಧಿ ಆದಂಗೆ ಅಂತ. ಈಗ ತೀರ್ಥಕ್ಷೇತ್ರಗಳಿಗೆ ಹೋಗಿ ಗಂಗೆಯಲ್ಲಿ ಮುಳುಗ ಹಾಕಿದ್ರೆ ನಾವು ಶುದ್ಧರಾಗ್ತೀವಿ. ಅಂದರೆ ಗಂಗೆಗೆ ಆ ಒಂದು ಕೆಪಾಸಿಟಿ ಇದೆ, ಆ ಒಂದು ಯೋಗ್ಯತೆ ಇದೆ. ಅಂದರೆ ಎಲ್ಲರನ್ನ ಶುದ್ಧಗೊಳಿಸುವಂಥ ಯೋಗ್ಯತೆ ಗಂಗೆಗಿರುವಂಥದ್ದು, ಅಷ್ಟು ಪವಿತ್ರವಾಗಿರುವಂಥವಳು ಅವಳು. ಆದರೆ ತೀರ್ಥಗಳು ಆವಾಹನೆ ಮಾಡೋದ್ರಿಂದ ಗಂಗೆ ಶುದ್ಧ ಆಗಿರೋ ಥರ ಇಲ್ಲಿ ಆಗ್ತಾ ಇದೆ. ಅಂದರೆ ರಾಮನೇ ಪವಿತ್ರತೆಯ ಒಂದು ಮೂರ್ತಿ, ಆದರೆ ಇಲ್ಲಿ ಅವನು ಪವಿತ್ರನಾಗ್ತಾ ಇದ್ದಾನೆ ಅಂತಂದರೆ ಆ ರೀತಿ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಸಾಧು ಸಂತರೆಲ್ಲ ಈ ರೀತಿ ತಿಳ್ಕೊಳ್ತಾ ಇದ್ದಾರೆ, ಭಗವಂತ ಪವಿತ್ರನಾಗ್ತಾ ಇದ್ದಾನೆ ಅಂದರೆ ಗಂಗೆಯನ್ನ ತೀರ್ಥಗಳು ಆವಾಹನೆ ಮಾಡಿದ್ರೆ ಅವಳು ಪವಿತ್ರಳಾಗ್ತಾಳೆ ಅನ್ನೋ ರೀತಿ ಇದೆ ಇಲ್ಲಿ ಅಂತಂದ್ಬಿಟ್ಟು ಅವ್ರು ಅಂದ್ಕೊಳ್ತಾ ಇದ್ದಾರೆ. ಶುದ್ಧಿಯಾದ ಮೇಲೆ 2 ದಿನ ಕಳೀತಾ ಇದ್ದ ಹಾಗೆ ಶ್ರೀರಾಮ ಪ್ರೀತಿಯಿಂದ ಗುರುಗಳ ಹತ್ರ ಹೋಗಿ ಈ ರೀತಿ ಹೇಳ್ತಾನೆ, ಗುರುಗಳೇ, ಇಲ್ಲಿ ಎಲ್ಲರೂ ದುಃಖಿತರಾಗಿದ್ದಾರೆ, ತಂದ ಮೂಲ ಫಲ ನೀರನ್ನ ಮಾತ್ರ ಸೇವಿಸ್ತಾ ಇದ್ದಾರೆ. ಶತ್ರುಘ್ನನ ಜೊತೆ ಇರುವಂಥ ಭರತನನ್ನ, ಮಂತ್ರಿಗಳನ್ನ ಮತ್ತೆ ಎಲ್ಲ ತಾಯಂದ್ರನ್ನ ನೋಡಿ ನನಗೆ ಕ್ಷಣ ಒಂದು ಯುಗವಾಗಿ ಕಾಣ್ತಾ ಇದೆ. ಅವ್ರ ಕಷ್ಟ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಯಾಕೆ ಅಂತಂದರೆ ಅವರೆಲ್ಲ ರಾಜಪರಿವಾರದವರಲ್ವಾ, ಸುಖ ಭೋಗಗಳಲ್ಲಿ ಇರುವಂಥವ್ರು. ಅವರು ಇವತ್ತು ಇಲ್ಲಿ ಬಂದು ಕಂದಮೂಲ ಫಲ ಮತ್ತು ಬರೀ ನೀರನ್ನು ಕುಡ್ಕೊಂಡಿದ್ದಾರೆ. ಅವರನ್ನೆಲ್ಲ ನೋಡಿ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಅಂದರೆ ಒಂದೊಂದು ಕ್ಷಣನೂ ಯುಗವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ನೀವು ಪರಿವಾರದೊಂದಿಗೆ ಎಲ್ಲರನ್ನು ಕೂಡ ಅಯೋಧ್ಯೆಗೆ ಕರ್ಕೊಂಡು ಹೋಗಿ ನೀವು ಪ್ರಯಾಣ ಮಾಡಿ, ಅದೇ ಒಳ್ಳೆಯದು ಅನ್ನೋದು ನನ್ನ ಪ್ರಾರ್ಥನೆ. ನೀವು ಇಲ್ಲಿದ್ದೀರಾ, ಮಹಾರಾಜರು ಅಮರಾವತಿಯಲ್ಲಿದ್ದಾರೆ ಅಂತಂದರೆ ಸ್ವರ್ಗದಲ್ಲಿದ್ದಾರೆ, ಸ್ವರ್ಗದಲ್ಲಿದ್ದಾನಲ್ವಾ ದಶರಥ ಮಹಾರಾಜ. ಅದಕ್ಕೋಸ್ಕರ ಈಗ ಅಯೋಧ್ಯೆ ಪಾಳು ಬಿದ್ದು ಹೋಗಿದೆ, ಅಂದರೆ ಯಾರೂ ನೋಡ್ಕೊಳ್ಳೋರು ಇಲ್ಲದೆ ಇರೋ ಹಾಗಾಗ್ಬಿಟ್ಟಿದೆ. ನೀವು ಇಲ್ಲೇ ಇದ್ದೀರಾ, ಭರತನೂ ಇಲ್ಲೇ ಇದ್ದಾನೆ, ಆಮೇಲೆ ಶತ್ರುಘ್ನನೂ ಇಲ್ಲ ಇದ್ದಾನೆ, ದಶರಥ ಮಹಾರಾಜ ಸ್ವರ್ಗಸ್ಥರಾಗಿದ್ದಾರೆ. ಸೊ ಈಗ ಅದು ಪಾಳು ಬಿದ್ದು ಹೋಗಿದೆ ಅಂಥೇಳಿ ನಾನು ಏನೋ ಒಂದು ಹೆಚ್ಚು ಕಡಿಮೆ ಮಾತಾಡಿಬಿಟ್ಟೆ ಅನಿಸುತ್ತೆ. ಇದು ನನ್ನ ಉದ್ದಟತನ ಅಂತ ನೀವು ತಿಳ್ಕೊಳ್ಳಿ. ಆದರೆ ನಾನು ಇನ್ನೂ ಚಿಕ್ಕವನು, ನಿಮ್ಗೆ ಈ ರೀತಿ ಎಲ್ಲ ನಾನು ಹೇಳಬಾರ್ದು. ಆದರೂ ಕೂಡ ಧೈರ್ಯ ಮಾಡಿ ಹೇಳಿದ್ದೀನಿ. ನನಗೇನು ಸರಿ ಅನಿಸುತ್ತೋ ಹಾಗೆ ಹೇಳಿದ್ದೀನಿ. ನಿಮಗೆ ಸರಿ ಅಂತ ಏನು ಅನಿಸುತ್ತೋ ಹಾಗೆ ನೀವು ಮಾಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕಂದರೆ ಅಯೋಧ್ಯೆಯಲ್ಲಿ ಯಾರೂ ಇಲ್ಲ ಅಲ್ವಾ, ಏನೋ ಒಂದು ತೊಂದರೆ ಆದರೆ ಆ ಒಂದು ನಗರವನ್ನು ನೋಡ್ಕೊಳ್ಳೋಕ್ಕಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ನನಗನ್ಸಿದ್ದು ನಾನು ಹೇಳಿದ್ದೀನಿ, ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ರೀತಿ ಮಾಡಿ ಅಂತಂದ್ಬಿಟ್ಟು ಗುರುಗಳಿಗೆ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.